ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ಲರಿಗೂ ನಮಸ್ಕಾರ. ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬರಗಾಲಕ್ಕೆ ಮಳೆ ಬಂದರೆ ಯಾವ ರೀತಿ ಆಗುತ್ತೆ ಅಂದರೆ ರೈತರೆಲ್ಲ ಖುಷಿ ಪಡ್ತಾರೆ, ಆಮೇಲೆ ವ್ಯಾಪಾರಗಳು ಜಾಸ್ತಿ ಆಗುತ್ತೆ, ಜನಗಳೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಅಪ್ಪ ಇಷ್ಟು ದಿನ ಸೆಕೆ ಇತ್ತು ಗುರು, ಬಿಸಿ ಇತ್ತು, ತಡೆಯೋಕ್ಕಾಗ್ತಿರ್ಲಿಲ್ಲ, ಮಳೆ ಬಂತು, ಸ್ವಲ್ಪ ನೆಮ್ಮದಿಯಾಗಿದೆ ಅನ್ನೋ ಥರ ಒಂದು ಭಾವನೆ ಮೂಡೋದಂತೂ ತಪ್ಪಲ್ಲ. ಹಾಗೆ ನಮ್ಮ ಚಿತ್ರರಂಗಕ್ಕೂ ಅಷ್ಟೇ ಬರಗಾಲ ಬಂದ್ಬಿಟ್ಟಿತ್ತು. ಅಂದರೆ ಒಂದು ದೊಡ್ಡ ಸಿನಿಮಾ ಸಕ್ಸಸ್ ಆಗಿ ಸುಮಾರು ದಿನ ಆಗಿತ್ತು. ಕಾಂತಾರ ಬಿಟ್ಟರೆ ಬೇರೆ ಯಾವುದೂ ಆಗಿರಲಿಲ್ಲ. ಸೂಪರ್ ಶೋ ಒಂದು ಕಡಿಮೆ ಬಜೆಟಲ್ಲಿ ಅಂದರೆ 1.5-2 ಕೋಟಿ ಒಳಗಡೆ ಮಾಡಿದ್ದ ಸೂಪರ್ ಶೋ ಆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 125 ಕೋಟಿ ಕಲೆಕ್ಷನ್ನ ಮಾಡ್ತು. ಇನ್ನು ರಕ್ಕಸಪುರದಳು ಅದೇ ರಾಜವಿ ಶೆಟ್ಟಿ ಅವ್ರದ್ದು, ಅದು ಬಾಕ್ಸ್ ಆಫೀಸಲ್ಲಿ ಒಂದು ಲೆವೆಲ್ಗೆ ಕಲೆಕ್ಷನ್ ಆಗಿದೆ ಅಂತ ಮಾಹಿತಿ ಇದೆ. ಇನ್ನು ಸುಮಾರು ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ ಇತ್ತು ಈ ವರ್ಷ ಆಗಾಗ್ಬೋದು ಈಗ ಆಗ್ಬೋದು ಅಂತ. ಬಟ್ ಈ ವರ್ಷ ಅದ್ಯಾವುದು ಆ ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ ಮೀರಿ ಕಲೆಕ್ಷನ್ ಆಗಿಲ್ಲ. ಓವರಾಲು ಈ 4-5 ತಿಂಗಳಲ್ಲಿ ಸುಮಾರು ಒಂದು 150 ಸಿನಿಮಾಗಳು ತೆರೆಗೆ ಬಂದಿರ್ಬೋದು. ಅದರಲ್ಲಿ ಕಲೆಕ್ಷನ್ ವೈಸ್ ತೊಗೊಂಡ್ರೆ ಒಂದು 10 ಸಿನಿಮಾಗಳು ಕಲೆಕ್ಷನ್ ಆಗಿರ್ಬೋದು. ಒಂದು ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಅದಾದಮೇಲೆ ಕಲ್ಟ್ ಆಗಿರ್ಬೋದು, ಸೂಪರ್ ಶೋ ಆಗಿರ್ಬೋದು. ಸುಮಾರು ಈ ಒಂದು ಬೆರಳುವಣಿಗೆ ಅಷ್ಟು ಮಾತ್ರ ಕಲೆಕ್ಷನ್ನಲ್ಲಿ ಸ್ವಲ್ಪ ಅಂದರೆ ನಿರ್ಮಾಪಕ ಸೇಫ್ ಗುರು ನಾನು ಅನ್ನೋ ಲೆವೆಲ್ಗೆ ಆಗಿರೋದು. ಬೇರೆಯವರೆಲ್ಲ ಹೇಳ್ಕೊಂಡ್ರೆ ಎಲ್ಲಿ ಅವಮಾನ ಆಗುತ್ತೆ ಅಂದ್ಬಿಟ್ಟು, ಇಲ್ಲ ನನಗೆ OTT ಅಷ್ಟು ಬಿಸ್ನೆಸ್ ಆಯಿತು, ಥಿಯೇಟ್ರಿಕಲ್ ಇಷ್ಟು ಬಂತು ಅಂತ ಕೆಲವೊಬ್ರು ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇರಲಿ ಪಾಪ, ಅವರು ಲಾಸು ಪ್ರಾಫಿಟ್ಟು ಅದು ಅವ್ರ ಮನಸ್ಸಲ್ಲೇ ಇರಲಿ. ನಿಜವಾಗ್ಲೂ ನಿರ್ಮಾಪಕ ಹಾಕಿರೋ ದುಡ್ಡು ಬಂದಿದ್ರೆ ನಿಜವಾಗ್ಲೂ ನಮಗೂ ಖುಷಿ ಇದೆ. ಆ ಸಾಲಿಗೆ ಸೇರೋಂಥ ಹೊಸ ಸಿನಿಮಾ ಯಾವುದು ಅಂದರೆ ಬಾಕ್ಸ್ ಆಫೀಸ್ ಉಡಿಸ್ ಮಾಡಿರೋಂಥ ಸಿನಿಮಾ ಯಾವುದು ಅಂದರೆ KD. ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಿನಿಮಾ ಒಂದೇನೋ ಒಂದು ಆಗುತ್ತೆ ಅಂತ. ಧ್ರುವ ಸರ್ಜಾ ಅವ್ರದ್ದು ಹಿಂದಿನ 2 ಸಿನಿಮಾಗಳು ಮಾರ್ಟಿನು ಹಾಗೂ ಪೊಗರು ಸಿನಿಮಾಗಳು ಮಕಾಡೆ ಮಲಗಿದ್ವು ಅಂತ ಇಡೀ ಇಂಡಸ್ಟ್ರಿಗೂ ಗೊತ್ತು, ಧ್ರುವ ಸರ್ಜಾ ಅವ್ರಿಗೂ ಗೊತ್ತು. ಕಲೆಕ್ಷನ್ ವೈಸ್ ಓಕೆ ಲೆವೆಲ್ಗಿತ್ತು. ಬಟ್ ನಿರ್ಮಾಪಕರು ಏನು ಹಾಕಿದ್ರು ಅಮೌಂಟು ಅದು ರಿಟರ್ನ್ ಬಂದಿರಲಿಲ್ಲ. ಈಗ KD ಸಿನಿಮಾದ ಕಲೆಕ್ಷನ್ ಅಂದರೆ KVN ಪ್ರೊಡಕ್ಷನ್ ಅವರು ಪ್ರೇಮ್ ಅವ್ರನ್ನ ನಂಬಿ, ಧ್ರುವ ಸರ್ಜಾ ಅವ್ರನ್ನ ನಂಬಿ ಇನ್ವೆಸ್ಟ್ ಮಾಡಿದರು. ಅಂದರೆ ಸಿನಿಮಾ ಬಜೆಟು ಪ್ರೇಮ್ ಅವರು ಮೊದಲು ಏನು ಕೊಟ್ಟಿದ್ರೋ ಗೊತ್ತಿಲ್ಲ, ಅದು ಕೊಟ್ಟಿದ್ದಕ್ಕಿಂತ 1 ಡಬಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಅಂತೂ ಬರ್ತಾ ಇದೆ. ಯಾಕಂದರೆ ಸೀಗೆಹಳ್ಳಿ ಹತ್ರ ನೀವು ಹೋಯ್ತು ಅಂದರೆ ಸುಮಾರು 7-8 ಎಕರೆ ಜಾಗದಲ್ಲಿ ಒಂದು ಇಡೀ ಬೆಂಗಳೂರು ಸೆಟ್ನೇ ಹಾಕಿರೋಂಥದ್ದು. ಅಂದರೆ ಆ ಖರ್ಚು ಎಷ್ಟು ಬರುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಳಿ. ಅದಾದಮೇಲೆ ಮೇಕಿಂಗು, ಆರ್ಟಿಸ್ಟು ಅಂದರೆ ಸಿನಿಮಾದಲ್ಲಿ ಪ್ರತಿ ಫ್ರೇಮಲ್ಲೂ ದಿ ಬೆಸ್ಟ್ ಆರ್ಟಿಸ್ಟ್ಗಳನ್ನ ತುಂಬಿಸಿರೋದು ಪ್ರೇಮ್ ಅವರು. ಯಾಕಂದರೆ ಎಲ್ಲೂ ಮೋಸ ಮಾಡಿಲ್ಲ ಇಡೀ ಫ್ರೇಮ್ಗೆ. ಅಂದರೆ ಸಿನಿಮಾದಲ್ಲಿ ಯಾವ ಫ್ರೇಮ್ಗೂ ಪ್ರೇಮ್ ಅವರೇ ಮೋಸ ಮಾಡಿಲ್ಲ. ಅಂದರೆ ಈ ಫ್ರೇಮ್ ಹಿಂಗೆ ಇಟ್ಟರೆ ಈ ಫ್ರೇಮ್ ಹಿಂಗೆ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋಂಥ ಸಿನಿಮಾ KD ಸಿನಿಮಾ. ಬಟ್ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಧ್ರುವ ಸರ್ಜಾ ಅವರು. ಅಂದರೆ ಈ ಹಿಂದೆ 2 ಸಿನಿಮಾದಲ್ಲಿ ಏನು ಓವರಾಗಿ ಆ್ಯಕ್ಟ್ ಮಾಡಿದರು ಅದನ್ನು ಇಲ್ಲಿ ಸ್ವಲ್ಪ ಕಂಟ್ರೋಲಾಗಿ ಇಟ್ಕೊಂಡು ನಾಭಿ ಅಂದರೆ ಹೊಟ್ಟೆಯಿಂದ ಆ್ಯಕ್ಟ್ ಮಾಡ್ತಾರೆ ಗೊತ್ತಾ, ಮನಸ್ಪೂರ್ವಕವಾಗಿ ಆ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ತೂಕವಾಗಿ ಅಷ್ಟೇ ಆ್ಯಕ್ಟ್ನ ಈ ಸಿನಿಮಾದಲ್ಲಿ KD ಸಿನಿಮಾದಲ್ಲಿ ಮಾಡಿರೋದು. ಪ್ರೇಮ್ ಅವರು ಅಷ್ಟೇ ಜಾಸ್ತಿ ಬೇಡ ಮಗನೇ ಇಷ್ಟೇ ಮಾಡು ಅನ್ನೋ ರೀತಿಯಲ್ಲಿ ಹೇಳಿ ಮಾಡಿಸಿದಂಗಿದೆ KD ಸಿನಿಮಾದಲ್ಲಿ ಆ್ಯಕ್ಟಿಂಗು. ಇನ್ನು ಓವರಾಲ್ ಆಗಿ ಸಿನಿಮಾ 1 ವೀಕು ಮುಗಿದೋಗಿದೆ. 1 ವೀಕಲ್ಲಿ ಕಲೆಕ್ಷನ್ನು 50 ಕೋಟಿಗೂ ಜಾಸ್ತಿ ಆಗಿದೆ ಅಂತ ಬಂದಿರೋ ಮಾಹಿತಿ. ಒಟ್ಟಿನಲ್ಲಿ ಖುಷಿ ವಿಚಾರ ಅಲ್ವಾ, 50 ಕೋಟಿ ಆಗಿದೆ ಅಂತ. ಅಂದರೆ ನಿರ್ಮಾಪಕ ಒಂದು 60% ಸೇಫ್ ಅಂದ್ಕೊಳ್ಳಿ. ಅದು OTT TV ರೇಟ್ಸು ಬಿಡಿ, ಅದು ಆಲ್ಮೋಸ್ಟ್ ಸೇಫ್ ಆಗಿರುತ್ತೆ ನಿರ್ಮಾಪಕನಿಗೆ. ಮತ್ತು ಇದು ಥಿಯೇಟ್ರಿಕಲಲ್ಲಿ 50 ಕೋಟಿ ಕಲೆಕ್ಷನ್ ಆಗಿ ನಿರ್ಮಾಪಕ ಸೇಫ್ ಆಗಿರೋದು. ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಮಾಪಕ ಸೇಫ್ ಆಗಿರೋದು KD ಸಿನಿಮಾಯಿಂದ, ಅದೊಂದು ಖುಷಿ ವಿಚಾರ. ಪ್ರೇಮ್ ಅವ್ರಿಗೆ ಅಂದರೆ ಆ ನಿರ್ಮಾಪಕನ ಸೇಫ್ ಮಾಡೋವಂಥ ಒಂದು ಕೆಪಾಸಿಟಿ ಇರೋಂಥ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದರಲ್ಲಿ ನಂಬರ್ 1 ನಮ್ಮ ಪ್ರೇಮ್ ಅವ್ರು ಬರ್ತಾರೆ. ಇನ್ನು ನಮ್ಮ ಸೂರಿ ಸರ್ ಇದ್ದಾರಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವರು ಅಷ್ಟೇ ದಿ ಬೆಸ್ಟ್ ಕಂಟೆಂಟಾಗಿ ಕೊಟ್ಟು ಅವರು ಅಷ್ಟೇ ಜನಗಳನ್ನ ಅವ್ರ ಹೆಸರು ಹೇಳ್ಕೊಂಡು ಥಿಯೇಟ್ರಿಗೆ ಬರೋ ಥರ ಇರೋಂಥ ಒಂದು 2-3 ಜನ ಡೈರೆಕ್ಟರ್ಗಳಲ್ಲಿ ಪ್ರೇಮ್ ಅವರು, ಉಪೇಂದ್ರ ಅವರು, ಅದಾದಮೇಲೆ ಸೂರಿ ಸರ್, ಈ 3 ಜನ ಡೈರೆಕ್ಟರ್ಗಳು ಹೆಸರು ಈಗಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಚಾಲ್ತಿಲಿರೋದು. ಯಾಕಂದರೆ ಈ 3 ಜನದ ಹೆಸರು ಡೈರೆಕ್ಷನ್ ಕಾರ್ಡಲ್ಲಿ ಬಿತ್ತು ಅಂದರೆ ಈಗಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಇನ್ನು ಇತ್ತೀಚೆಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಪಿಲ್ಲರ್ ಥರ ನಿಂತ್ಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ 4 ಪಿಲ್ಲರ್ಗಳ ಥರ 4 ಜನ ದಿ ಬೆಸ್ಟ್ ಡೈರೆಕ್ಟರ್ಗಳು. ಅಂದರೆ ಸುಮಾರು ಜನ ಬೆಸ್ಟ್ ಡೈರೆಕ್ಟರ್ಗಳಿದ್ದಾರೆ,
ಬಟ್ ಈಗ ಅಂದರೆ ನಿರ್ಮಾಪಕರನ್ನ ಸೇಫ್ ಮಾಡಿ ಇಲ್ಲ ಗುರು ಒಬ್ಬ ಡೈರೆಕ್ಟರ್ನ ನಂಬಿ ನಾನು ಈ ಸಿನಿಮಾಗೆ ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ನ ತುಂಬಿರೋಂಥ ಒಂದು ಡೈರೆಕ್ಟರ್ಗಳಲ್ಲಿ 4 ಜನ ಫಸ್ಟು ಮೊದಲ ಸಾಲಿಗೆ ನಿಲ್ತಾರೆ. ಇನ್ನು ಸುಮಾರು ಜನ ಡೈರೆಕ್ಟರ್ಗಳಿದ್ದಾರೆ, ಯಾರಿಗೂ ನಾವು ಅವಮಾನ ಮಾಡೋದು ಬೇಡ, ಅವ್ರವ್ರ ಕೆಪಾಸಿಟಿ ಅವ್ರವ್ರಿಗೆ ಗೊತ್ತಿರುತ್ತೆ. ಒಟ್ಟಿನಲ್ಲಿ ಪ್ರೇಮ್ ಅವರು ನಿರ್ಮಾಪಕರನ್ನ ಸೇಫ್ ಮಾಡಿಸಿದ್ದಾರೆ, ಅದೊಂದು ಖುಷಿ ವಿಚಾರ. ಆಮೇಲೆ ಧ್ರುವ ಸರ್ಜಾ ಅವ್ರಿಗೂ ಅಷ್ಟೇ ಒಂದು ಸಕ್ಸಸ್ ಬೇಕಿತ್ತು, KD ಸಿನಿಮಾದ ಮೂಲಕ ಸಕ್ಸಸ್ಸು ಸಿಕ್ಕಾಯಿತು, ಅದು ಇನ್ನೂ ಖುಷಿ ವಿಚಾರ. ಒಟ್ಟಿನಲ್ಲಿ KVN ಪ್ರೊಡಕ್ಷನಿಂದ ಇನ್ನೂ ದಿ ಬೆಸ್ಟ್ ಬಿಗ್ ಸಿನಿಮಾಗಳು ಬರಲಿ, ನಮ್ಮ ಕನ್ನಡದಲ್ಲೇ ಅವ್ರ ಪ್ರೊಡಕ್ಷನ್ನ ಮಾಡಲಿ. ತಮಿಳಲ್ಲಿ ಆಲ್ರೆಡಿ ಮಾಡಿದ್ದಾರೆ, ಬಟ್ ನಮ್ಮ ಕನ್ನಡದಲ್ಲೇ ಮಾಡಲಿ, ನಮ್ಮ ಕನ್ನಡದ ಹೀರೋಗಳು ಬೆಳೀಲಿ, ನಮ್ಮ ಕನ್ನಡದ ನಿರ್ದೇಶಕರಿಗೆ ಕೆಲಸ ಸಿಗಲಿ, ನಮ್ಮ ಕನ್ನಡದ ಕೆಲಸಗಾರಗಳಿಗೆ ಕೆಲಸ ಸಿಕ್ಕರೆ ನಮ್ಮ ಕನ್ನಡಿಗರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಈ ಥರದ ಪ್ರೊಡ್ಯೂಸರ್ಗಳು ವರ್ಷಕ್ಕೆ 1-2-3 ಸಿನಿಮಾ ಮಾಡಿದ್ರೆ ಕಾರ್ಮಿಕರು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಕಷ್ಟಪಟ್ಟು ದುಡಿತಾರೆ ಕಾರ್ಮಿಕರು, ಅಷ್ಟು ಜನದ ಜೀವನ, ಅಷ್ಟು ಜನದ ಮನೆ ನೆಮ್ಮದಿಯಾಗಿರುತ್ತೆ. ಈ ಥರದ ನಿರ್ಮಾಪಕರು ಮತ್ತೆ ಬರಲಿ ಅಂತ ಹೇಳ್ತಾ, KD ಸಿನಿಮಾ ಆದಷ್ಟು ಬೇಗ 100 ಕೋಟಿ ಕಲೆಕ್ಷನ್ ಆಗಿ ಒಂದು ಧ್ರುವ ಸರ್ಜಾ ಅವರು ಕೆರಿಯರ್ಗೆ ದಿ ಬೆಸ್ಟ್ ಕಲೆಕ್ಷನ್ ಮಾಡಿರೋಂಥ ಸಿನಿಮಾ ಸಾಲಿಗೆ ಸೇರ್ಪಡೆ ಆಗಲಿ ಅಂತ ಆಶಿಸೋಣ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ VK ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ